मनिष्ठग्रम विष्णुदम चतुर्मुखेरतनयं श्रीनिवासं भजीनिशम्। अद्यकथा प्रसक्ति किंचित पूर्वकथा परिमाणवादः बकुलमालिके ಬಂದಮೇಲೆ ಬಕುಲಮಾಲಿಕೆಯನ್ನ ಆದರ ಮಾಡಿ ಕೂಡಿಸಿ ಆಕಾಶರಾಜ ಧರಣಿ ದೇವಿ ಯದಕ್ಕೆ ಬಂದಿದ್ದು ಅಂದರೆ ಕನ್ಯಾರ್ಥಿಯಾಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಆಯಿತು ಅಂದ ಆಕಾಶರಾಜ ಬೃಹಸ್ಪತ್ಯಾಚಾರ್ಯನ ಕರೆಸ್ತಾನೆ. ಅವರು ಗೈಡ್ ಮಾಡಿದ್ದು ಯಾರನ್ನ ಅಂದರೆ ಶುಕಾಚಾರ್ಯರನ್ನು. ಅವರನ್ನು ಕರೆಸಿದ್ದಾನೆ. ವರ ಹೆಂಗಿದ್ದಾನೆ ಶ್ರೀನಿವಾಸ ಹೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಧನ್ಯ ಇದ್ದಿ ಕೊಟ್ಬಿಡು, ಎರಡೇ ಮಾತಾಡಬೇಡ ಅಂದಾಗ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಗೋತ್ರ, ನಕ್ಷತ್ರ, ನಾಡಿ, ಗಣ ಇದೆಲ್ಲವನ್ನು ಕೇಳಿ ಎಲ್ಲವನ್ನು ಹೇಳಿದ್ದಾರೆ. ಜಾತಕ ಕೂಡಿ ಬಂತು, 36 ಗುಣ ಕೂಡಿ ಬಂತು ಅಂತ ಹೇಳಿದರು. ಕೂಡಿ ಬರೋದೇ, ಕೂಡಿದ್ದೇ ಇದೆ ಅಲ್ವಾ? ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಜಾತಕ ಕೂಡಿದ್ದೇ ಇದೆ. ಅದಕ್ಕೆ ಕೂಡಿಸೋದು ಅಂತಿಲ್ಲ. ಈಗ ನಾವಾದರೆ ಕೂಡಿಸ್ಬೇಕು, ಏನಾದ್ರು ಹೆಚ್ಚು ಕಮ್ಮಿ ಮಾಡಿಲ್ಲ. ಈಗಂತೂ ಫಜೀತಿ ಅಲ್ವಾ? ಅದಕ್ಕೆ ಜಾತಕ ಕೂಡಿ ಬರೋದು ಇದೆಲ್ಲ ಭಗವಂತ ಯಾಕೆ ತೋರಿಸಿದೆಲ್ಲ ಮಾಡಬೇಕು ಅಂತ ತೋರಿಸಿದ್ದಾನೆ ಭಗವಂತ. ಆಯಿತು, ಜಾತಕ ಕೂಡಿ ಬಂತಲ್ಲ, ಭಾಳ ಸಂತೋಷ ಅಂತ. ಸಂತೋಷ ಅಂದು ಕೇಳ್ತಾರೆ, ವಯಸ್ಸೆಷ್ಟು? ಅದೇ ಕೇಳಿಲ್ಲಲ್ರಿ ಹುಡುಗನಿಗೆ, ವಯಸ್ಸೆಷ್ಟು ಅಂತ. ಇದು ಉಲ್ಟಾ ಕೇಸು, ಹೌದಾ? ಸಾಮಾನ್ಯವಾಗಿ ಒಂದು ನೇಮ ಇದೆ ಲೋಕದಲ್ಲಿ, ಏನು ಗಂಡಸರು ಸಂಬಳ ಕೇಳಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತ ಒಂದು ನಿಯಮ ಇದೆ. ಆದರೆ ಇಲ್ಲಿ ಬಹಳ ವಿಚಿತ್ರ, ವಯಸ್ಸೆಷ್ಟು ಅಂತ ಕೇಳಿ ಬಕುಲಮಾಲಿಕೆ ಹೇಳ್ತಾಳೆ 25 ವರ್ಷ ಅಂತ ಕೇಳಿದ್ರೆ 25 ವರ್ಷ ಆದರೆ ಇನ್ನೂ ಲಗ್ನ ಆಗಿಲ್ವಾ ಅಂತ ಸೌಂಡ್ ಮಾಡಿದ್ರು ಆಕಾಶರಾಜನ ಕಡೆಯವರು. ಯಾಕೆ ಆಗಿನ ಕಾಲಕ್ಕೆ 25 ವರ್ಷಕ್ಕೆ ಲಗ್ನ ಆಗಿ ಹೋಗಿಬಿಡ್ಕಾಗಿತ್ತು. ಈಗೆಲ್ಲ ಇಲ್ಲ. ಎಷ್ಟಮ್ಮ ನಿನ್ನ ಮಗಳಿಗೆ ವಯಸ್ಸು? 29 ಆಚಾರ್ಯ, ಮದುವೆ ಮಾಡ್ತೀರಾ? ಇನ್ನೂ ಸಣ್ಣವಳು, ದೊಡ್ಡಕ್ಕಾಗೋದು ಯಾವಾಗ? ಋಷಿ ಪಂಚಮಿ ಹತ್ತಿರ ಬಂದಾಗ. ಹೌದಲ್ಲ? ಹೀಗೆಲ್ಲ ಮಾತು ಭಾಳ ವಿಚಿತ್ರ. ಆದರೆ 25 ಅಂತ ಯಾಕೆ ಮಾಡಿಲ್ಲ ಮದುವೆ? ಮದುವೆ ಆಗಿದೆಯಾ? ಓ ಆಗಿದೆ. ಈಗೇನು ಹೇಳ್ಬೇಕು ಪ್ರಶ್ನೆ? ಮದುವೆ ಆಗಿದೆಯಾ? ಯಾಕೆ ಆಗಿಲ್ಲ ಪ್ರಶ್ನೆ. ಅವಾಗ ಬಕುಲಮಾಲಿಕೆ ವಿಚಾರ ಬಂತಂತೆ, ಹೇಳಬೇಕೋ ಬಿಡಬೇಕೋ, ಹೆಂಗೆ ಹೇಳ್ಬೋದು? ಈಗ ಭಾಳ ಯೋಚನೆ ಮಾಡಿಲ್ಲ. ಆಗಿದೆ ಅಂತ ಹೇಳಿದರೆ ನಮ್ಮ ಹುಡುಗಿನ ಕೇಳ್ತೀನಿ ಅಂತ, ಹೌದೇ? ಆಗಿಲ್ಲ ಅಂತ ಸುಳ್ಳು ಹೇಳಿದೆ ಅಂತ ತಿಳ್ಕೊ. ಬಕುಲಮಾಲಿಕೆ ವಿಚಾರ ಮಾಡೋದು. ಸುಳ್ಳು ಹೇಳಿದರೆ ನಾಳೆ ಲಗ್ನ ಮಂಟಪದಲ್ಲಿ ತಾಳಿ ಕಟ್ಟುವ ಸಮಯಕ್ಕೆ ಸರಿಯಾಗಿ ಮೊದಲನೇ ಹೆಂಡತಿ ಸೂಟ್ಕೇಸ್ ತಗೊಂಡು ಬಂದರೆ, ಇದ್ರ ಮೇಲೆ ಒಬ್ಬರು ಒಂದು ಪಿಕ್ಚರ್ ಮಾಡಿದ್ರು. ಇಷ್ಟೇ ಗೊತ್ತದ ನೋಡಿ ಕೆಲವ್ರಿಗೆ, ಪಿಕ್ಚರ್ ಹೆಸರು ಹೇಳಂಗ. ಆದರೆ ಹಂಗೇನಾದರೂ ಬಂದರೆ ನೋಡಿ, ಎಲ್ಲ ಪುರಾಣದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಾರೆ. ಹಂಗೇನಾದರೂ ಸ್ಟಾಪ್ ಅಂದ್ಬಿಟ್ಟು ಏನು ಮಾಡೋದು? ಪಾಪ ಬಜೀತಿ, ಏನು ಮಾಡೋದು ಅಂತ ವಿಚಾರ ಮಾಡಿ, ಶ್ರೀನಿವಾಸ ಏನೇ ಆಗಲಿ ನಿನ್ನ ಹೆಸರು ತೊಗೊಂಡು ಹೇಳ್ತೇನೆ ಅಂತ ಹೇಳಿದ್ಲು. ಇಲ್ಲ ಮದುವೆ ಆಗಿದೆ, ಮತ್ತು ನಮ್ಮ ಹುಡುಗಿನ ಯಾಕೆ ಕೇಳ್ತಾ ಇದ್ದೆ? ಮೊದಲನೇ ಹೆಂಡತಿ ಮಕ್ಕಳಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಅಂದರೆ ಮಕ್ಕಳಿದ್ರೆ ಎರಡನೇ ಹೆಂಡತಿನ ಮಾಡ್ಕೋಬೋದು ಅಂತ ಒಂದು ಕ್ಲಾಸ್ ಇದೆ. ಹೌದಾ? ಸರಿ ಸರಿ ನೋಡಪ್ಪ, ಆಕಾಶರಾಜ ವಿಚಾರ ಮಾಡು, ಧರಣಿ ದೇವಿ ವಿಚಾರ ಮಾಡಿ, ಲಗ್ನ ಆಗ್ಯದಂತೆ, ಮೊದಲ ಹೆಂಡತಿ ಮಕ್ಕಳಿಲ್ಲ, ಮತ್ತೆ ಹಂಗೆ ಪರವಾಗಿಲ್ಲ ನಮ್ಮ ಹುಡುಗಿನ ಕೊಡ್ತೀವಿ ಅಂದ್ರು. ಯಾಕೆ? ಕೊರವಂಜಿ ಬಂದು ಸಂಕಲ್ಪ ಮಾಡಿಸಿದ್ಲಲ್ಲ, ಇಲ್ಲ ನಿಮ್ಮ ಮಗಳು ಸಾಯ್ತಾಳೆ ಅಂತ ಬೇರೆ ಹೇಳಿದ್ದೆ. ಇವರಿಬ್ಬರಿಗೆ ಗೊತ್ತು ಪಜೀತಿ. ಅವಶ್ಯ ಆಗಲಿ, ಏನು ನಮ್ಮ ಮಗಳು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಅವನ ಆಸ್ತಿ ಎಲ್ಲ ಆಗುತ್ತೆ ಅಂತ ಸಮಾಧಾನ ಮಾಡ್ಕೊಂಡು, ದೇವರ ಆಸ್ತಿ ಯಾರಿಗಾದ್ರು ಬರತ್ತ? ಅವನು ಸರ್ವತ್ವ ಭಗವಂತ, ಹೌದಿಲ್ಲ? ಆದರೂ ಹೇಳಿದ್ರೆ ಆಯಿತು, ಎಲ್ಲ ಮಾಡಿ. ಇಲ್ಲಿ ಒಂದು ಪ್ರಶ್ನೆ, ಏನು ಪ್ರಮೇಯ ಇದೆ ಅಂದರೆ, ಈಗ ಶ್ರೀನಿವಾಸ ಕಲ್ಯಾಣ ಈ ವರ್ಷ ಹೇಳಿದರೆ ಶ್ರೀನಿವಾಸಿಗೆ ಎಷ್ಟು ವರ್ಷ ಹೇಳಬೇಕು ನಾವು? 25. ಮುಂದಿನ ವರ್ಷ ಹೇಳಿದರೆ 26. ಅದ್ರ ಮುಂದಿನ ವರ್ಷ ಪ್ರವಚನ ಮಾಡಿದರೆ 27. ಹೇಳಬೇಕಾ ಇಲ್ಲ? ಹೌದಾ? ಇಲ್ಲ. ಆದರೆ ಪ್ರವಚನ ಹೇಳೋ ಆಚಾರ್ಯಗೆ 75 ಆದರೂ ಅವನಿಗೆ 25. ಇದು ಸ್ವಾರಸ್ಯ. ನಮ್ಮ ಗುರು ಹೇಳ್ತಿದ್ರು ಅವಾಗ. ನಾವು ಚಿಕ್ಕವರಿಂದ ಭಾಳ ಶ್ರೀನಿವಾಸ ಕಲ್ಯಾಣ ಪ್ರವಚನ ಪ್ರತಿ ವರ್ಷ ಶ್ರವಣ ಮಾಡ್ತಿದ್ವಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಪಂಡಿತರಿ. ಹೌದು, ಅವ 25 ಹೇಳೋ ಆಚಾರ್ಯಗೆ 75 ಆಗ ಅವನಿಗೆ 25 ಯಾಕೆ ಅಂತ ಸ್ವಾರಸ್ಯ. ಅದಕ್ಕೆ ಅಲ್ಲಿ ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ?
25 ಹಾಕಿದೆವು, ಇಲ್ಲ 24 ಹೇಳ್ಬೋದಲ್ಲ. 24 ಹೇಳಿಲ್ಲ, 26 ಹೇಳಿಲ್ಲ, 25 ಯಾಕೆ ಹೇಳಿದ್ರು ಅಂದರೆ ಜಗತ್ತಿನಲ್ಲಿ ಇರೋದು 24 ತತ್ವಗಳು ಎಷ್ಟಿದೆ? 24. ಆ 24 ತತ್ವಗಳನ್ನು ನೇಮನ ಮಾಡುವನು ಭಗವಂತ. ಅವನು 25ನೇ ತತ್ವ. ಆದ್ರಿಂದ ದೇವರಿಗೆ ಎಷ್ಟು ವರ್ಷ? 25 ವರ್ಷ. ಅದಕ್ಕೆ ಒಂದು ದೇವರ ನಾಮದಲ್ಲಿ ದಾಸರಾರು ಹೇಳ್ತಾರೆ, ಇಡಾ ಪಿಂಗಳೆಂಬೆಡಬಲ ಭಾಗದಿ ಬಾಜಾರ ನಡೆದೈತಿ, ನಡುಗಡೆ ನೋಡಲು ಒಡೆಯನ ಗುಡಿ ಬಲು ಶೃಂಗಾರಾಗೈತಿ. 24 ತತ್ವದ ಧಣಿಪತಿ ಅಪ್ಪಣೆ ಮ್ಯಾಲೈತಿ. 24 ತತ್ವಗಳ ಧಣಿಯಾಗಿರ್ತಕ್ಕಂಥ ಭಗವಂತನ ಆಜ್ಞೆ ಇದೆ. ಎಲ್ಲಿಗೆ ಹೋದರೆ ಏನು ಸುಖ? ಇಲ್ಲೇ ಪಾಡೈತೆ. ಬಲ್ಲಿದಾಗ ಅರಮನೆ 9 ಬಾಗಿಲು ಕಿಲ್ಲೆವು ಪಾಡೈತೆ ಅಂತ ಹೇಳಿ ಜ್ಞಾನಕೊಂಡ. ಅದಕ್ಕೆ ದೇವರಿಗೆ ಎಷ್ಟು ವರ್ಷ? 25 ಅಂತ ಅರ್ಥವನ್ನು ಮಾಡಿದ್ದ. ಆಯ್ತು. ಆಮೇಲೆಲ್ಲ ಲಗ್ನ ಪತ್ರಿಕೆ ಬರೀಬೇಕಲ್ಲ, ಲಗ್ನ ಪತ್ರಿಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಅನೇಕವಾದ ಎಲ್ಲ ಸ್ವೀಕಾರ ಹಾಕಿದ್ರು, ಎಲ್ಲ ಆಯಿತು. ಅನೇಕವಾದ ಅಪ್ರಾಕೃತವಾದ ಶಬ್ದಗಳಿಂದ ಶ್ರೀನಿವಾಸಿಗೆ ಪತ್ರವನ್ನು ಬರೆದಿದ್ದಾನೆ ಆಕಾಶರಾಜ. ಬೃಹಸ್ಪತ್ಯಾಚಾರ್ಯರು, ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಬರೀ ಅನೇಕವಾದ ಅಪ್ರಾಕೃತವಾದ ಶಬ್ದಗಳು. ಹೆಂಗೆ ಪುರುಷೋತ್ತಮನಾಗಿರ್ತಕ್ಕಂತಹ ಜಗದ್ದೊಡೆಯನಾದ, ನಿರ್ದೋಷನಾದ, ನಾರಾಯಣನಾದ ಅಂತ ಅನೇಕವಾದ ಶಬ್ದಗಳಿಂದ ಪರಮಾತ್ಮನಿಗೆ ಅಪ್ರಾಕೃತವಾದ ಶಬ್ದಗಳಿಂದ ಸ್ತೋತ್ರ ಮಾಡಿ ಪತ್ರವನ್ನು ಬರೀತಾ ಆಕಾಶರಾಜ ಬರೀತಾನೆ. ನಾವು ಚೈತ್ರ ಶುದ್ಧ ತ್ರಯೋದಶಿಯಂದು ಈ ಪತ್ರವನ್ನು ಬರೀತಾ ಇದ್ದೇವೆ. ವೈಶಾಖ ಶುದ್ಧ ದಶಮಿಯಂದು ನನ್ನ ಮಗಳಾದ ಪದ್ಮಾವತಿಯ ಪಾಣಿಗ್ರಹಗಳನ್ನು ಇಟ್ಕೊಂಡಿದ್ದೇನೆ. ದಯಮಾಡಿ ಶ್ರೀನಿವಾಸ, ನೀನು ಅವತ್ತು ಬಂದು ನನ್ನ ಮಗಳಾದ ಪದ್ಮಾವತಿಯ ಪಾಣಿಗ್ರಹಣವನ್ನು ಮಾಡಬೇಕು. ಇಂತಿ ಆಕಾಶರಾಜ ಬಂಧುತ್ವೇನ ಮಾಡುವ ಆಶೀರ್ವಾದಗಳು ಅಂತ. ದೇವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬರುತ್ತಾ? ಬಂಧುತ್ವೇನ ಮಾಮ ಅಂತ ಕರೆಸ್ಕೊತಾ ಇದ್ದೇನೆ ಈಗ, ಅದಕ್ಕೆ ನಿಂಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ ಅಂತ ಬರೋದು. ಯಾರು ಒಯ್ದು ಕೊಟ್ಟು ಬರಬೇಕು ಅಂದರೆ ಶುಕಾಚಾರ್ಯ ಕೊಡ್ತಾರೆ ಅಂತ ಹೇಳಿ ಶುಕಾಚಾರ್ಯ ಸಂತೋಷವಾಗಿ ತೊಗೊಂಡು ಹೋಗಿದ್ದಾರೆ. ಶ್ರೀನಿವಾಸ ಕಾಯ್ಕೋತ್ ಕೂತಿದ್ದ. ಶುಕಾಚಾರ್ಯ ಬಂದ್ರಿ ಅಂತ ಭಗವಂತ. ಜ್ಞಾನಿಗಳು ಬಂದರೆ ಪರಮಾತ್ಮನಿಗೆ ಬಹಳ ಪ್ರೀತಿ ಆಗತ್ತೆ. ನಮ್ಮ ಸುಡಿ ನೋಡಿ ದೇವರಿಗೆ ಪ್ರೀತಿ ಆಗಲ್ಲ. ಶ್ರೀನಿವಾಸನ ಹತ್ರ ಹೋಗ್ತೇವೆ, ನಮ್ಮ ಸುಡಿ ನೋಡಿ ಏನು ಮಾಡ್ತಾರೆ? ನಮ್ಮ ಜ್ಞಾನಿಗಳೆಲ್ಲ ಎಲ್ಲ ಅಜ್ಞಾನಿಗಳು. ಜ್ಞಾನಿಗಳನ್ನು ನೋಡಿದರೆ ಬಹಳ ಪ್ರೀತಿ ದೇವರಿಗೆ. ಜ್ಞಾನಿನಾಂ ಪ್ರಿಯ ಜ್ಞಾನಿ ಪ್ರಿಯ ಅಂತ ಹೇಳಿದ್ದಾರೆ. ಪರಮಾತ್ಮ ಎದ್ದ. ಶುಕಾಚಾರ್ಯ ಬರಮಾಡಿಕೊಂಡ. ಏನು ಸ್ವಾಮಿ, ಬಹಳ ಸಂತೋಷ ನೀವು ಬಂದಿದ್ದು, ಏನು ಸಮಾಚಾರ? ಏನಿಲ್ಲ ಸ್ವಾಮಿ, ನಿನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಕಾಯ್ತಾ ಇದ್ದೆ ನಿನ್ನ ದರ್ಶನ ಮಾಡಬೇಕು ಅಂತ ಸುಮಾರು ದಿನಗಳಿಂದ. ಎಂದಿಗಾಹುದೋ ನಿನ್ನ ದರ್ಶನ, ಅಂದಿಗಲ್ಲದೆ ಬಂಧನಿಗದು ಸ್ವಾಮಿ, ಅಂದಿಗಲ್ಲದೆ ಬಂಧನಿಗದು ಸ್ವಾಮಿ, ಎಂದಿಗಾಹುದೋ ನಿನ್ನ ದರ್ಶನ. ಸ್ವಾಮಿ ಕೇಳ್ದ, ಬಗಲಲ್ಲಿ ಏನೋ ಇದೆಯಲ್ಲ, ಬಗಲಲ್ಲಿ ನಿಮ್ದಲ್ಲ, ಅಲ್ಲಿ ಗಾಬರ ಮಾಡಿ ಬಗಲಲ್ಲಿ ಏನಿದೆಲ್ಲ ಅದನ್ನು ತೆಗೆದು ಕೊಟ್ಟರು ಶುಕಾಚಾರ್ಯ. ಸ್ವಾಮಿ ತಗೋ, ಇದು ನಿನ್ನ ಲಗ್ನ ಪತ್ರಿಕೆ, ಓದು, ನೀವೇ ಓದ್ರಿ ಅಲ್ಲ. ಅವ್ರ ಕಡೆ ಓಡಿಸಿದ. ಬಹಳ ಸಂತೋಷ ಆಯಿತು. ಸ್ವಾಮಿ, ನಾನು ಅವ್ರಿಗೆ ಉತ್ತರ ಬರೀಬೇಕಲ್ಲ, ಪತ್ರಕ್ಕೆ ಉತ್ತರವನ್ನು ಬರೆಯಿರಿ. ಹಿಂದೆಲ್ಲ ಇದು ಉತ್ತರಕ್ಕಾಗಿ ಕಾಯ್ತಾ ಇದ್ದೇವೆ. ಬರೀತಿದ್ರಲ್ಲಿ ಪತ್ರ, ನಾವು ಸಣ್ಣವರಿದ್ದಾಗ. ಹಾಗೆ ಶ್ರೀನಿವಾಸ್ ಅವರು ಬರೆದಿದ್ದ ಆಕಾಶರಾಜ್. ಅದಕ್ಕೆ ಶ್ರೀನಿವಾಸ್ ಅಂದ, ನಮ್ಮ ಮನ್ಯಾಗ ಪೆನ್ ಇಲ್ಲ, ಪೇಪರ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನಿಲ್ಲ, ಖಾಲಿ ನಮ್ಮ ಮನೆ. ನಾ ಮೊದಲೇ ಏನಿಲ್ಲ ನಮ್ಮ ಧನಹೀನಂ ದರಿದ್ರಂ ವನಚಾರಿಣಂ ಅಂತ ಹೇಳ್ಯಾನಿಲ್ಲ ಮೊದಲು ಸ್ವಾಮಿ. ಏನಿಲ್ಲ, ಹೆಂಗೆ ಬರಿಬೇಕ್ರಿ ಇಂದ ನೆನಪ. ಅವೆಷ್ಟು ಜಿಪುಣಾಗ್ರೇಸರ ಅನುಭವ ನೆನಪ. ಆ ಪೇಪರ್ ಬರೆದಿದ್ದ ಲೆಟರ್, ಅದು ಹಿಂದಿನ ಭಾಗ ಖಾಲಿ ಇತ್ತು, ಅಲ್ಲೇ ಬರೆದು ಬಿಡೋದು. ಎಷ್ಟೋ ಹುಡುಗ ಮನೆಗೆ ರಫ್ ಪೇಪರ್ ಅಂತ ಬರೀತಿರ್ತಾವ, ಪ್ರಿಂಟ್ ಫ್ರಂಟ್ ಇರ್ತದೆ, ಬ್ಯಾಗ್ ಖಾಲಿ ಇರ್ತದೆ. ಆಮೇಲೆ ಹುಡುಗರು ಎಷ್ಟು ಮಂದಿ ರಫ್ ವರ್ಕ್ ಅಂತ ಮಾಡ್ತಾರೆ. ಹಂಗೆ ಶ್ರೀನಿವಾಸ ಆದ್ರೆ ಹಿಂದೆ ಬರೆದ. ಏನು ಬರೆದ? ಶುಕಾಚಾರ್ಯ, ನೀವು ಹೇಳಿದ್ರೆ ನಾ ಬರೀತೀನಿ, ಯಾಕೆ ಗುರು ಹಿರಿಯರು ನಿಶ್ಚಯಿಸುತ್ತಾರೆ, ಅವರ ಸಮಕ್ಷಮದಲ್ಲಿ ಪತ್ರವನ್ನು ಬರಿತಾ ಇದ್ದೇವೆ. ಎಲ್ಲ ಹಿಂದೆ ಕ್ರಮ ಇದ್ದು ಅವು. ಅದಕ್ಕೆ ಶುಕಾಚಾರ್ಯ ಹೇಳಿದ ರೀತಿಯಲ್ಲಿ ಬರೆದ. ಅನೇಕವಾದ ಪ್ರಾಕೃತವಾದ ಶಬ್ದಗಳಿಂದ ಪರಮಾತ್ಮನಿಗೆ ಆಕಾಶರಾಜನಿಗೆ ಸಂಬೋಧನೆ ಮಾಡಿದ್ದಾನೆ. ಯಾರು? ಶ್ರೀನಿವಾಸ. ಅನೇಕ ಕೀರ್ತಿಗಳಿಂದ ವಂದಿತನಾದ ರಾಜ ಮಹಾರಾಜನಾಗಿರ್ತಕ್ಕಂಥ ಏಕಛತ್ರಾಪತಿಯಾಗಿರ್ತಕ್ಕಂತಹ ಆಕಾಶರಾಜನಿಗೆ ಬಂಧುತ್ವೇನ ಶ್ರೀನಿವಾಸನು ಮಾಡುವ ನಮಸ್ಕಾರಗಳು ಅಂತ ಬರೆದು ತಮ್ಮ ಸಮಾಚಾರ ತಿಳಿತು.
ತಮ್ಮ ಪ್ರಾರ್ಥನೆಯಂತೆ ವೈಶಾಖ ಶುದ್ಧ ದಶಮಿ ಎಂದು ಬಂದು ನಿಮ್ಮ ಮಗಳಾದ ಪದ್ಮಾವತಿಯ ಪ್ರಾಣಿಗ್ರಹಣವನ್ನ ಮಾಡ್ತೇನೆ ಅಂತೇಳಿ ಬರೆದು ಮತ್ತೆ ಅದನ್ನು ಮಾಡಿಸಿ ಶುಕಾಚಾರ್ಯ ಕೈಯಲ್ಲೇ ಕೊಟ್ಟ. ನೋಡೋರಿ ನೀವೇ ಕೊಟ್ಬಿಡ. ಶುಕಾಚಾರ್ಯ ಹೊಟ್ಟು ಬಿಟ್ಟಿದ್ದಾರೆ. ಶ್ರೀನಿವಾಸ ಅಂತಾರೆ, ಸ್ವಾಮಿ ಎಷ್ಟು ದೊಡ್ಡ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಿಮಗೆ ಕೊಡಬೇಕು ಅಂದ್ರೆ ನನ್ನ ಹತ್ರ ಏನೇನೂ ಇಲ್ಲ. ಕಾಫಿ ಫಿಲ್ಟರ್ ಇಲ್ಲ, ಎಳ್ನೀರಿಲ್ಲ, ಮಾಡೋರಿಲ್ಲ, ಗ್ಯಾಸ್ ಇಲ್ಲ. ಏನು ಮಾಡಬೇಕು? ಏನಾದರೂ ಪ್ರತ್ಯುಪಕಾರ ಮಾಡಬೇಕಲ್ಲ. ದೇವರು ಶುಕಾಚಾರ್ಯ ಆಲಿಂಗನ ಕೊಟ್ಬಿಡ್ತಾರೆ. ಅದಕ್ಕೆ ಸಾಹಿತ್ಯ ಮೋಕ್ಷ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹನುಮಂತ ದೇವರಿಗೆ ಕೊಟ್ಟಿದ್ದಾನೆ ಭಗವಂತ. ನೆಕ್ಸ್ಟ್ ಕೊಟ್ಟಿದ್ದಾರಿಗಂದ್ರೆ ಶುಕಾಚಾರ್ಯ. ಈ ರೀತಿಯಾಗಿರ್ತಕ್ಕಂತಹ ಆಲಿಂಗನವನ್ನು ದೇವರಿಗೆ ಕೊಟ್ಟ ಶುಕಾಚಾರ್ಯ ಬಂದು ಅದನ್ನ ಆಕಾಶ ತಲುಪಿಸಿದ್ದಾರೆ. ಈ ಕಡೆ ಬಕಲು ಮಾಲಕ್ಕೆ ನಿಧಾನವಾಗಿ ಬಂದು, ಸ್ವಲ್ಪ ವಯಸ್ಸಾಗಿತ್ತಲ್ಲ, ಕುಂತ್ಕೊಂಡ ಸಣ್ಣ ಕುದುರೆ ಟಕ ಟಕ ಟಕ, ಅಮ್ಮ ಇಳಿಯಮ್ಮ ಕೆಳಗಿಳಿ ಅಂತ ಹಿಂಗೆ ಕೈ ಕೊಟ್ಟು ನನಗೆ ಇಳಿಸಿದ. ಒಳಗೆ ತುಂಬ ಸುಸ್ತಾಯ್ತಾ? ದೂರ ಹೋಗಿದ್ದಲ್ವಾ ಅಮ್ಮ, ನನ್ನ ಕೆಲಸ ಹಣ್ಣಾಯ್ತಾ ಕಾಯಾಯ್ತು ಅಂತ ಬಕಲು ಮಾರ ಕೇಳಿ, ಶ್ರೀನಿವಾಸ ನಿನ್ನ ಸ್ಮರಣೆ ಮಾಡುವವರ ಕೆಲಸವೇ ಹಣ್ಣಾಗತ್ತೆ, ನಿಂದೆಂದ್ರೆ ಕಾಯ ಆಗುತ್ತೇನು ಪ್ರಭು? ಕೆಲಸ ಹಣ್ಣಾಗಿದೆ, ಮದುವೆ ಗೊತ್ತಾಯ್ತು, ಭಾಳ ಸಂತೋಷನ, ಆನಂದ ಆಯ್ತಾ? ಆಯ್ತಮ್ಮ, ಆನಂದ ಆಯ್ತು. ನಿನ್ನೆಷ್ಟು ಉಪಕಾರ ಯಾರು ಮಾಡ್ತಾರಂತ? ಮಾತೃದೇವೋ ಭವ, ಅದಕ್ಕೆ ಹೇಳ್ಯಾರಂತ ದೇವರು. ಸರಿ, ಸ್ವಲ್ಪ ಒಂದು 10-15 ನಿಮಿಷ ಆಯ್ತು. ಬಕ್ಕಲು ಮಾಡಿಕೆ ಮರದಲ್ಲಿ ಅಕ್ಕಿ ಹಾಕ್ಕೊಂಡು ಆರಸ್ತಾ ಕೇರ್ತಾ ಇದ್ವಿ. ಈಗ ಸಾಯಂಕಾಲ ಅನ್ನ ಮಾಡ್ಬೇಕಲ್ಲ ಊಟಕ್ಕೆ, ಅಕ್ಕಿ ಹಾಕೊಂಡು ಕೇರಿ ಆರಿಸ್ತಾ ಇದ್ವಿ. ಯಾಕಂದರೆ ಶಾಸ್ತ್ರ ಹೇಳಿ, ಧಾನ್ಯಗಳನ್ನು ಶೋಧಿಸದೆ ಪಾಕ ಮಾಡುವವಳು ಅವಳನ್ನು ಎಳ್ಕೊಂಬರಿ ಅಂತ ಎಂಬುದೇ ಹೇಳ. ದಿನನಿತ್ಯ ಧಾನ್ಯವನ್ನು ಶೋಧಿಸಿ ಅಡಿಗೆ ಮಾಡಬೇಕು, ಇದು ಶಾಸ್ತ್ರದ ನಿಯಮ. ಮಾಡದೇ ಇದ್ದರೆ ಯಮಲೋಕಕ್ಕೆ ಹೋಗೋದು ಗ್ಯಾರಂಟಿ. ಯಮನು ತನ್ನ ಪುರವಿ ಸಾರ್ಜನು ಡಂಗೂರವ, ಈಗೆಲ್ಲ ಹಿಂದಕ್ಕಿದ್ದು ಈಗೆಲ್ಲ ಹೋಗ್ಬಿಟ್ಟವು. ನಮಗೇನಾಗಿದೆ, ನಾವು ಮಾಡಲಿಕ್ಕೆ ಹೋಗ ನಾವು ಎಲ್ಲ ಕ್ಲೀನ್ ಆಗಿರ್ತದೆ ಆಚಾರ್ಯ. ನಮ್ಮ ಸ್ಟೋರ್ ಇದೆಯಲ್ಲ, ಅದು ಕ್ಲೀನ್ ಸ್ಟೋರ್ ಹೆಸರು ಬೇರೆ, ಎಲ್ಲ ರೀತಿಯಿಂದ ಕ್ಲೀನ್ ಮಾಡ್ತಿರ್ತಾರೋ. ಅದೇ ಕ್ಲೀನ್ ಸ್ಟೋರ್, ಏನು ಯೋಚನೆ ಮಾಡೋಂಗಿಲ್ಲ. ಪಾಕೆಟ್ ತಂದು ಹಿಂಗೆ ಕಟ್ ಮಾಡಿ ಬರ್ರ ಸುರಿತಾರೆ. ಯಮದೇವ್ರು ಅಂತಾರೆ, ಬಾ ಹಿಂಗೂ ಕಟ್ ಮಾಡಿ ಸುರಿತೀವಿ, ಎಣ್ಣೆ ಕುದಿಯ ಎಣ್ಣೆ ಮಾಡ್ತೀವಿ ಅಂತಾರಿಲ್ಲ. ಆದ್ದರಿಂದ ವಿಚಿತ್ರವಾದದ್ದು ಏನಿಲ್ಲ ವಿಚಾರ ಅಂದರೆ, ಆರಿಸ್ತಾ ಇದ್ಲು. ಅದಕ್ಕೆ ಶೋಧಿಸಿ ಪಾಕವನ್ನು, ಧಾನ್ಯಗಳನ್ನು ಶೋಧಿಸಿ ಪಾಕ ಮಾಡಬೇಕು. ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರಲ್ಲ, ನಮ್ಮಮ್ಮ ನಿಮ್ಮಮ್ಮ ಕೆಲಸ ಮಾಡ್ತಿದ್ರು. ಯಾಕೆ ಕೆಲಸ ಮಾಡ್ತಿದ್ರು ಅಂತಂದರೆ, ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳು ಹುಳಗಳು ಎಲ್ಲ ಇರ್ತಾವೆ, ಅವು ಸಾಯ್ತಾವೆ. ಅಷ್ಟು ಸತ್ಯ ದೋಷ ನಮಗೆ ಬರ್ತದೆ. ಒಂದು ಆ ಎಲ್ಲ ಹುಳಗಳೆಲ್ಲ ಸೇರಿಸಿ ಅಡಿಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲ, ಅದು ಮತ್ತೊಂದು ದೋಷ. ಅದಕ್ಕೆ ಎಲ್ಲ ದೋಷ ಪರಿಹಾರಕ್ಕಾಗಿ ದ್ವಾದಶ ಸ್ತೋತ್ರ ಪಾರಾಯಣ ಇಟ್ಟಾರ ನಮ್ಮಲ್ಲಿ. ಹಾಗಾದ್ರೆ ಭಾಳ ಅನುಕೂಲ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಹಾಕಿ ಒಂದೇ ಅಂಶದಾನಂದ ಹಂಗಿಲ್ಲ. ಬೈ ಚಾನ್ಸ್ ಏನಾದರೂ ಆಗಿದ್ದರೆ ಅಂತ ಅದರ ಅರ್ಥ ಗೊತ್ತಾಯ್ತು. ಸರಿ, ಆ ರೀತಿ ಎಲ್ಲ ವ್ಯವಸ್ಥೆ ಮಾಡುವಾಗ ಅಮ್ಮ ಅಂದ ಶ್ರೀನಿವಾಸ, ಏನ ಅಮ್ಮ ಈ ಲಗ್ನ ಕ್ಯಾನ್ಸಲ್ ಮಾಡಮ್ಮ. ನಿನಗೇನಾಯ್ತು? ಆ ಹುಡುಗಿ ಇಲ್ಲಾರ್ದೆ ಬದುಕಲ್ಲ, ಸಾಯ್ತೀನಿ, ಬ್ರಹ್ಮದೇವ್ರು ಯಾರಿಗೆ ಬರೆದಿದ್ದಾನೋ, ನನ್ನ ಮಗ ವೈರಿ ಏನೇನೋ ಅಂದೆಲ್ಲೋ ಶ್ರೀನಿವಾಸ. ಆ ಊಟ ಮಾಡೋದ್ರ ಒಲ್ಲೆಂದೆಲ್ಲೋ, ಎಷ್ಟು ವಯಸ್ಸಾದರೂ ನಾನು ಕಷ್ಟಪಟ್ಟು ಹೋಗಿ ನಿನ್ನ ಮದುವೆಯನ್ನು ಗೊತ್ತು ಮಾಡ್ಕೊಂಡು ಬಂದಲ್ಲ, ಇಂಥ ಪ್ರಶ್ನೆ ಕೇಳಿದ್ರು ಗೊತ್ತೇನೋ ಶ್ರೀನಿವಾಸ. ಉತ್ತರ ಕೊಡೋದೇ ಬಹಳ ಕಷ್ಟ ಆಯಿತು. ಆದರೂ ಒಂದು ನೋಡು, ದೈವ ಅನ್ನೋದೊಂದು ಕೆಲಸ ಮಾಡುತ್ತೆ ನೋಡು. ಏನದು? ಯಾರೋ ಕೊರವಂಜಿ ಅಂತ ಬಂದಿದ್ಲು, ಆಕೆ ನಿನ್ನ ಬಗ್ಗೆ ಎಲ್ಲ ಹೇಳೋಗಿದ್ಲ, ನಿನಗೇ ಕೊಡಬೇಕು ಅಂತ ಬೇರೆ ಹೇಳಿದ್ಲಂತ. ಇದೇನು ಗೊತ್ತಾಯ್ತು ಅಂತ ಶ್ರೀನಿವಾಸ, ನಿಮ್ಮ ಅತ್ತಿ ಉಡುಬಿ ಅತ್ತಿ ಹೇಳಿದ್ಲು, ಧರಣಿ ದೇವಿ. ಹೌದಾ? ಹೇಳಿದ್ದಾಳೆ. ನೀ ಏನು ಯೋಚನೆ ಮಾಡಿ ಶ್ರೀನಿವಾಸ, ಹಿಂಗೆಲ್ಲ ಗೊತ್ತಾಗಿದೆ, ಯಾಕಲ್ಲ ಅಂತ ಹೇಳ. ಏನಾಯ್ತು ಅಮ್ಮ? ಈ ವಿಚಾರ ನಂಗೆ ಮೊದಲೇ ಗೊತ್ತಾಗಿಲ್ಲಮ್ಮ. ತಲೆಯಲ್ಲಿ ಈ ವಿಚಾರ ಬಂದಿದ್ರೆ ಮೊದಲೇ ನಾವು ಲಗ್ನ ಮಾಡ್ಕೊತಿದ್ದಿಲ್ಲ, ನಿಂಗೆ ಕಳಿಸ್ತಾನೆ ಇರಲಿಲ್ಲ. ಏನು ವಿಚಾರ? ಮದುವೆ ಆಗ್ಬೇಕಾದ್ರೆ ಸಮಾನ ಅಂತಸ್ತಿನಲ್ಲಿ ಆಗಬೇಕು, ಸ್ನೇಹ ಆಗ್ಬೇಕಾದ್ರೆ ಹೆಂಗಾಗಬೇಕು? ಸಮಾನ ಅಂತಸ್ತಿನಲ್ಲಿ ಆದರೆ ಬಹುಕಾಲ ಇರುತ್ತೆ. ಸಮಾನ ಅಂತಸ್ತಿಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ನನಗೂ ಆಕಾಶ ರಾಜಿಗೆ ಯಾವ ಸಮಾನ ಅಂತಸ್ತಿಲ್ಲ. ಅವ ರಾಜ್ಯ ಉಳ್ಳವನು, ರಾಜ್ಯ ಇದೆ, ಸಂಪತ್ತಿದೆ, ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವೂ ಅವನಿಗಿದೆ, ನನಗೆ ಯಾರಿಲ್ಲ. ನಾ ಪರದೇಶಿ ಅಲ್ಲ ದೇವರು.
ನಾಳೆ ಅವ್ರು ಸಾವಿರಾರು ಜನ ಕಾದಿರ್ತಾರೆ. ಬೀಗರು ಹಿಂಗೆ ನೋಡ್ತಿರ್ತಾರೆ, ಸಾವಿರಾರು ಜನ. ನಾವು ಹೋದ್ರೆ ಇಬ್ಬರೇ ಬಂದ್ರು ನೋಡ್ರಿ, ಬೀಗ್ರ ಇಲ್ಲೇ ಬಂದ್ರು ನೋಡ್ರಿ, ಒಂದು ತಾಯಿ ಒಂದು ಮಗ, ಯಾರು ಸೂಟ್ ಕೇಸ್. ಅಡುಗೆಯವ್ರು ಬಂದಾಗ ಹೋದ್ರೆ ಚೆನ್ನಾಗಿರ್ತದ ಅನ್ನೋ ಶ್ರೀನಿವಾಸ ಬೇಡಮ್ಮ ಕ್ಯಾನ್ಸಲ್ ಮಾಡಿ. ಅವಾಗ ಹೇಳ್ತಾರೆ ಮಕ್ಕಳು ಮಾರಿಕೆ, ಶ್ರೀನಿವಾಸ ಕಪಟ ನಾಟಕ ಸೂತ್ರ ಮೋಹ ಮಾಡ್ತಾ ಇದ್ಯಾ, ನಿಂಗೆ ಬಂಧು ಬಳಗ ಇಲ್ವಾ? ಕರೆಸು ಬ್ರಹ್ಮನನ್ನ, ಕರೆಸು ರುದ್ರನನ್ನ, ಬರಲಿ ಸಕಲ ದೇವತಾ ಪರಿವಾರ. ದೇವತಾ ಪರಿವಾರ ಬಂದರೆ ನಾರಾಯಣ ಪೂರಾ ಸಾಲಲ್ಲ, ಕಾಲಿಡ್ಲಿ ಕೆಲಸ. ಆಮೇಲೆ ದೇವ್ರ ಕರೆಸಿದ ಅಂತ ನೋಡ್ತೇವೆ. ಗರುಡ ದೇವರನ್ನ ಕರೆದ, ಬ್ರಹ್ಮದೇವರ ಹತ್ರಕ್ಕೆ ಹೋಗೋ ಅರ್ಜೆಂಟ್ ಈ ಲೆಟರ್ ಕೊಟ್ಬಿಡು, ಅರ್ಜೆಂಟ್ ಬರ್ಬೇಕಂತ ಹೇಳು, ತಡ ಮಾಡೋಂಗಿಲ್ಲ. ಯಾಕೆ? ನಿಮ್ಮ ಅಪ್ಪನ ಲಗ್ನ ಅಂತ ಹೇಳು. ಶೇಷ ದೇವರನ್ನ ಕಳಿಸಿದ, ಕೈಲಾಸಕ್ಕೆ ಹೋಗು, ರುದ್ರದೇವರ ಕರ್ಕೊಂಡ್ ಯಾಕೆ ನಿಮ್ಮ ತಾತನ ಲಗ್ನ? ವಿಚಿತ್ರ ಕೇಸರಿ, ತಾತನ ಲಗ್ನ ಅಪ್ಪನ ಲಗ್ನ ಹೌದೇನು ಬಾರಿ ಹೇಳು, ಅರ್ಜೆಂಟ್ ಬಾ ಅಂತ ಹೇಳು ಅಂತ ಶ್ರೀನಿವಾಸ ಕಳಿಸಿದ. ಒಂದೇ ಕ್ಷಣದಲ್ಲಿ 33 ಕೋಟಿ ದೇವತೆಗಳು ಭಗವಂತನ ಹತ್ರ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಬಂದು ಶ್ರೀನಿವಾಸ ಎಲ್ಲರನ್ನು ಕರೆದು ಕೂಡಿಸಿದ. ಮೊದಲು ಬ್ರಹ್ಮದೇವರು ಬಂದಿದ್ದಾರೆ, ವಾಯುದೇವರು ಬಂದಿದ್ದಾರೆ, ಗರುಡಶೇಷ ರುದ್ರರು ಬಂದಿದ್ದಾರೆ. ಎಲ್ಲರನ್ನೂ ಪರಮಾತ್ಮ ತಾರತಮ್ಯ ಪ್ರಕಾರವಾಗಿ ಅವರನ್ನು ಕರೆದು ಕೂಡಿಸಿ ಯೋಗಕ್ಷೇಮ ವಿಚಾರ ಮಾಡಿ ಒಂದು ಮಾತು ಹೇಳ್ತಾನೆ. ನಿಮಗೆಲ್ಲ ನಾ ಯಾಕೆ ಕರ್ಸಿನಿ ಗೊತ್ತಾ? ಯಾಕೆ ಪ್ರಭು ಅಂತ ಕೇಳಿದ್ರು. ನಾ ಮದುವೆ ಮಾಡ್ಕೊತಾ ಇದ್ದೀನಿ, ಅವಶ್ಯವಾಗಿ ಮಾಡ್ಕೊ. ನಾವು 7 ದಿವಸ ಆರಾಮಿರ್ತೀವಿ, ಅಡಿಗೆಲ್ಲ ಊಟಿಲ್ಲ, ನಮ್ಮೆಲ್ಲಾದ್ರೂ ಆರಾಮೇ, ನಿಮ್ಮ ಮನೆಯವರು ಆರಾಮೇ. ಈಗ ಆರಾಧ್ಯಕ್ಕೆ ಬಂದಿರ್ತಾರೆ ನೋಡಿ, ಕೆಲವು ಬಂದಿರ್ತಾರೆ, ಗಂಡ ಹೆಂಡತಿಗಳು ಭಾಳ ಆರಾಮಾಗಿ ಓಡಾಡ್ತಿರ್ತಾರೆ. ಏನು ದೇವಲೋಕದಾಗ ಓಡಾಡೋದಂಗೆ ಓಡಾಡ್ತಿರ್ತಾರೆ ಕ್ಷೇತ್ರದಲ್ಲಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಅಡಿಗೆ ಮಾಡೋದಿಲ್ಲ, ಬಡಿಸೋದಿಲ್ಲ, ತೊಳೆಯೋದಿಲ್ಲ, ಇಂಜಲ್ಗೂ ಆಗಿಲ್ಲ, ಆರಾಮ ಬಿಡೇನೋ ನಿನ್ನ ಅಂಗಡಿ ಮನ್ಯಾಗ ಅಷ್ಟು ಬರಲ್ರಿ ಇವು ಫಾಸ್ಟಾಗಿ. ಯಾಕಂದ್ರೆ ಮನೆಗೆಲ್ಲ ಅಡುಗೆ ಮಾಡೋಕ್ಕೂ ಕೆಲಸ ಮಾಡಿ ಅಲ್ಲಿ ಏನಿಲ್ಲ, ಬರೀ ಬಿಡೇನೋ ಒಂಥರ ಸಂತೋಷ ಇರುತ್ತಲ್ವ. ಆ ವಾತಾವರಣ ಅದು ಆನಂದ, ಅದು ನೋಡಲಿಕ್ಕೆ ಆನಂದ, ಅನುಭವಿಸ್ಲಿಕ್ಕೂ. ಎಷ್ಟೋ ಜನ ನಮ್ಮ ಜೊತೆ ಬಂದಿರ್ತಾರೆ ಆರಾಧನೆಗಳಿಗೆ. ಅವ್ರು ಬರೋ ಮುಂದೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದು ಬಿಡ್ತಾರೆ, 2 ದಿನ ಆಚಾರ. ಹಾಗೆ ಮಾಡಿ ನಮಗೆ. ಆಮೇಲೆ ಅಲ್ಲೇ ಎಲ್ಲೋ ಆಚರಣೆ, ನಾವು ಇವತ್ತು ಊರಿಗೆ ಹೋಗ್ಬೇಕಲ್ಲ ಆಚಾರ್ಯ, ನಾ ಏನು ಮಾಡಿ ಹೋಗ್ರಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ನೋಡ್ಲಿಕ್ಕೆ ಮನಸ್ಸಾಗಲ್ಲ. ಇನ್ನೂ 2 ದಿನ ಕಾರ್ಯಕ್ರಮ ಇದಲ್ವಾ, ಇವತ್ತು ಇರ್ರಿ, ಟಿಕೆಟ್ ಲಾಸ್ ಆಗ್ತದೆ, ನಾ ಏನು ಮಾಡಿ ಯಾವ್ದಾದ್ರು ಬಂದುಬಿಡ್ಬೇಕು. ಆರಾಧನೆ ಆದರೂ ಬಿಡಬೇಕು, ಟಿಕೆಟ್ ದುಡ್ಡಾದ್ರೂ ಬಿಡಿ. ನಮ್ಗೆ ಓದೂ ಬೇಕು, ಇದು ಬೇಕು, ಸಿಗಲ್ಲ. ನಾವೇನು ಹಂಗೆ ಮೊದಲು ಮಾಡ್ಕೊಂಬಾರಾಯ, ಬಹಳ ಆನಂದವಾಗಿದೆ ಅಂದ್ರೆ ಎಲ್ಲ ಸರಿ. ದೇವರು ಹೇಳಿದ, ಕನ್ಯೆ ಯಾರು ಎಲ್ಲ ವಿಷಯಗಳನ್ನು ಪರಮಾತ್ಮ ತಿಳಿಸಿದ್ದಾರೆ, ಆಯ್ತು ಅವಶ್ಯವಾಗಿ ಮಾಡ್ಕೊ. ಆಮೇಲೆ ಸಕಲ ಸಿದ್ಧತೆಗಳನ್ನು ಪರಮಾತ್ಮ ಎಲ್ಲ ದೇವತೆಗಳಿಂದ ಮಾಡಿಸಿದ ಡಿವಿಷನ್ ಆಫ್ ಲೇಬರ್ ಮಾಡಿದ ದೇವರು. ಏನು? ಎಲ್ಲರಿಗೆ ಕೆಲಸಗಳನ್ನು ಹಂಚಿಕೊಟ್ಟ. ಏನು ಹಂಚಿಕೊಟ್ಟ ಕೆಲಸಗಳನ್ನು? ಏ ಅಗ್ನಿ, ನೀನು ಅಡಿಗೆ ಮಾಡಬೇಕು, ನಿನ್ನಷ್ಟು ಶುಚಿಯಾಗಿ ಅಡಿಗೆ ಮಾಡೋರೇವು ಯಾರ್ಯಾರಿಲ್ಲ. ನೀನು ಮಾಡಿದರೆ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ವರುಣದೇವರನ್ನು ಕರೆದ ಭಗವಂತ, ವಾಟರ್ ಸಪ್ಲೈ ಬೋರ್ಡ್ ನಿಂದು, ಅಲ್ಲಿ ನೀರು ಬಂದಿಲ್ಲ, ಇಲ್ಲಿ ನೀರು ಬಂದಿಲ್ಲ, ಅಲ್ಲಿ ನೀರು ಬ್ಲಾಕ್ ಆಯಿತು, ಏನು ಕಂಪ್ಲೇಂಟ್ ಬರೋಂಗಿಲ್ಲ ಅಂದರು. ಸೂರ್ಯಚಂದ್ರನ ಕರೆದ, ಹಗಲೊತ್ತ ನೀನು ಪ್ರಕಾಶ ಕೊಡಬೇಕು, ಸೂರ್ಯ ರಾತ್ರಿಯಲ್ಲಿ, ಚಂದ್ರ ದಿನ ಹುಣ್ಣಿಮೆ, ಅವಾಗ ರಾತ್ರಿ ಪ್ರಕಾಶ ಕೊಡಬೇಕು. ಹಿಂಗೆ ಭಗವಂತ ಒಂದೊಂದು ಕೆಲಸ ಒಬ್ಬರು. ನಾನು ನವಗ್ರಹ ದೇವತೆಗಳನ್ನು ಕಳೆದ, ಎಲ್ಲರೂ ಊಟದ ಎಲೆಯನ್ನು ನೀವು ಹಚ್ಚಬೇಕು, ದೊನ್ನೆಗಳನ್ನು ರೆಡಿ ಮಾಡಬೇಕು ಅಂದ. ನಕ್ಷತ್ರ ದೇವತೆಗಳನ್ನು ಕರೆದ, ನೀವೆಲ್ಲ ಬಡಿಸಬೇಕು. ಹಿಂಗೆಲ್ಲರಿಗೂ ಒಂದೊಂದು ಕೆಲಸ ಹೇಳಿದ. ಆಮೇಲೆ ಮಿತ್ರನಾಮಕ ಸೂರ್ಯನನ್ನು ಕರೆದ, ನಾ ಯಾರನ್ನ ಕರ್ಕೊಂಬ ಅಂತ ಹೇಳ್ತೀನಿ, ಅವ್ರನ್ನ ನೀವು ಹೋಗಿ ಕರ್ಕೊಂಬರ್ಬೇಕು. 33 ಕೋಟಿ ದೇವರು ಅಲ್ಲೆಲ್ಲ ಕೂತು ಬಿಟ್ಟಿರ್ತಾರೆ. ಈಗ ನಂಗೆ ಫೋನ್ ಇಲ್ಲ, ಏನಿಲ್ಲ, ಕರ್ಕೊಂಬರ್ ಸರಿ. ಆಮೇಲೆ ಮತ್ತೆ ಗಣಪತಿ ಹೇಳಿದ ಭಗವಂತ, ನೀನೊಂದು ಕೆಲಸ ಮಾಡಪ್ಪ. ಏನು? ತಾಂಬೂಲ ತಟ್ಟಿ ಹಿಡ್ಕೊಂಡು ನಿಂತು ಎಲ್ಲರೂ ತೊಗೊಂಡು ಹೋಗ್ತಾರೆ ತಾಂಬೂಲ, ಕೊನೆ ಉಳಿದಿದ್ದೆಲ್ಲ ನೀನೇ ಸೊಳ್ಳು ಮಾಡಿ ತೊಗೊಂಡು ಅಂತ. ಯಮದೇವರಿಗೆ ಹೇಳ್ತಾನೆ, ನನ್ನ ಸಭೆಯಲ್ಲಿ ಯಾರಾದರೂ ಗಲಾಟೆ ಮಾಡಿದರೆ ಬಾರ್ಸರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ ಒಪ್ಕೊಂಡು. ಮತ್ತು ಯಾರು ಹೆಂಗೆ ಗಲಾಟೆ ಮಾಡ್ತಾರೆ ಹೆಂಗೆ ಗೊತ್ತಾಗ್ಬೇಕ್ರಿ. ಈಗ ಹಿಂಗೆ ಈ ಕಡೆ ನೋಡೋದ ಅಂತೀವಿ, ಒಂದು ವ್ಯಕ್ತಿ ಹಿಂಗೆ ನೋಡ್ಕೊಂಡು ಗೊತ್ತಾಗ, ಹಿಂದೆ ನೋಡಿ ಕುಸು ಮಾತಾಡ್ತಾರೆ. ಹಿಂಗೆ ತಿರುಗಿದರೆ ಈ ಕಡೆ, ಈ ಕಡೆ ನೋಡಿದರೆ ಈ ಕಡೆ, ಬದೀತಿ ಯಾರನ್ನು ಕೂಡಿಸ್ಬೇಕು ಅಂತ 6 ಮುಖದವನು ಕೂಡಿಸಿದ, ಷಣ್ಮುಖ. ಸ್ವಲ್ಪ ಸ್ಟೇರಿಂಗ್ ಹಿಂಗೆ ಕಟ್ ಮಾಡಿದವನು ಎಲ್ಲ ಸ್ವಲ್ಪ ಸ್ಟೇರಿಂಗ್ ಕಟ್ ಮಾಡೋದು ಅವನು ಕೂಡಿಸಿದ. ರಿಸೆಪ್ಷನಿಸ್ಟ್ ಕೂಡ್ಬೇಕಲ್ಲ, ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ, ಹೌದು, ಅವ್ರು ನಿಂತ ಕೂಡಿಸಿರ್ತಾರೆ, ನೋಡ್ಲಿಕ್ಕೆ ಚಂದ ಇರ್ಬೇಕು, ಹೌದಿಲ್ಲ? ಈಗೆಲ್ಲ ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ, ಸ್ವಾಗತಕಾರರು, ಅವ್ರು ಚಂದ ಇರ್ಬೇಕು ನೋಡ್ಲಿಕ್ಕೆ ಅಂದ್ರೆ ಕೂಡಿಸಿರ್ತಾರೆ.
ಊರಿಗೆ ಬಂದೋಸ್ತಾಗ ನಾನು ಒಂದು ಕಡೆ ಅಪ್ಲೈ ಮಾಡಿದ್ದೆ ಅದಕ್ಕೆ. ನಾನು ಹೋಗಿದ್ದೆ ಅವಾಗ ನಂಗೆ ಕ್ರಾಫ್ ಇಟ್ಟು ಬಿಡ್ರಿ, ಇವರೆಲ್ಲ ನೋಡ್ಯಾರ ನಂಗೆ ಕ್ರಾಫ್ ಇದ್ದೆ ಭಾರಿ ಹಿಂಪಿ ಸ್ಟೈಲ್ ಇತ್ತು ಅವಾಗ. ಏನು ಹಾಕೊಂಡು ಅಂಗಾರ ಶಕ್ತಿ ಹತ್ಕೊಂಡೆ ಪಾಪ ಕಂಪ್ನಿ ಯಜಮಾನ ನೋಡಿ ಬನ್ನಿ ಆಚಾರ್ಯ ರೆಸ್ಪೆಕ್ಟ್ ಹಿಂಗೆ ಬಂದ ಆಫೀಸ್ನಾಗ ಕರ್ಕೊಂಡು ಹೋದ. 200 ರೂಪಾಯಿ ದಕ್ಷಿಣೆ ಕೊಟ್ಟ, ಸಾಟಾಗಿ ನಮಸ್ಕಾರ ಹಾಕಿದ. ನಿಮ್ಮಂಥವ್ರು ಕೂತ್ರೆ ಕಂಪ್ನಿ ಲಾಸು. ಸುಂದರವಾಗಿದ್ದವು. ಇಲ್ಲಿ ಯಾರು ಕೂಡಿಸ್ತಾರೆ? ಮನ್ಮಥನನ್ನು ಭಗವಂತ ಕೂಡಿಸ್ತ. ಮನ್ಮಥ ಪರಮ ಸುಂದರ ಮೂರ್ತಿ ಅಲ್ವಾ? ಈ ರೀತಿಯಾಗಿ ವ್ಯವಸ್ಥೆಗಳನ್ನು ದೇವರು ಎಲ್ಲವನ್ನೂ ಮಾಡಿ ರೆಡಿ ಇಟ್ಟಿದ್ದಾನೆ. ಆ ಕಾಲಕ್ಕೆ ಎಲ್ಲ ಸಿದ್ಧತೆಗಳಾಯಿತು ಸ್ವಾಮಿ ಅಂದಿದ್ದ. ಪರಮಾತ್ಮ ಹೇಳ್ತಾನೆ, ವೈಶಾಖ ಶುದ್ಧ ಸಪ್ತಮಿಯಲ್ಲಿ ದೇವರ ಸಮಾರಾಧನೆ ಮಾಡೋದು ಮಾಡಿ ನಮ್ಮ ಮಾವನ ಮನೆಗೆ ಊಟಕ್ಕೆ ಹೋಗೋದು. ಅವಾಗ ಬ್ರಹ್ಮದೇವ ರುದ್ರದೇವಂತ ಸ್ವಾಮಿ ಇಲ್ಲಿ ದೇವರ ಸಮಾರಾಧನೆ ಮಾಡಿ ಅಲ್ಲಿ ಊಟಕ್ಕೆ ಹೋಗೋದ, ಉಪವಾಸ ಎಂದು ಹೋಗಬಾರ್ದು, ಊಟ ಮಾಡೇ ಹೋಗೋದು. ದೇವರ ಸಮಾರಾಧನೆ ಊಟ. ಪರಮಾತ್ಮಂದ ನಮ್ಮ ಕಡೆ ದುಡ್ಡಿಲ್ಲ. ಅವಾಗಂದ್ರೆ ರುದ್ರದೇವರು ಬ್ರಹ್ಮದೇವರು ಸಾಲ ತಗೊಂಡಾದ್ರೂ ಮಾಡ, ಮನಿ ಕಟ್ಟಬೇಕಾದ್ರೆ ಲಗ್ನ ಆಗ್ಬೇಕಾದ್ರೆ ಸಾಲ ಆಗ್ತದೆ. ಸಾಲ ಮಾಡಿದ್ರು ಮಾಡ್ಬೇಕಂದ್ರೆ ನಂಗೆ ಯಾರು ಕೊಡ್ತಾರೆ ಇಲ್ಲ. ಕುಬೇರ ಅಂಡ್ ಸನ್ಸ್ ಬ್ಯಾಂಕ್ ಇದೆಯಲ್ಲ, ಪರಮಾತ್ಮ ಕುಬೇರ ಕರೆದು ಕೇಳ್ತಾನೆ, ಏನಪ್ಪ ಕುಬೇರ ಸಾಲ ಕೊಡ್ತೀಯ? ಕುಬೇರ ಅಂತಾನೆ, ನಂದೀನದು ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ. ಸ್ವಾಮಿದೆಲ್ಲ ನಿಂದೆ ಅಲ್ವ, ಸುಮ್ಮನೆ ನಂಗೆ ಮಂಗಳಾರತಿ ಮಾಡ್ಲಿಕ್ಕೆ ಕೂಡ್ಸಂಗೆ. ಈಗ ವೃಂದಾವನ ಇರ್ತದೆ ರಾಯರು ಅಂತ ಹುಡುಗನ ಕೂಡಿಸಿರ್ತಾರೆ ಮಂಗಳಾರತಿ ಮಾಡ್ಲಿಕ್ಕೆ ಅಷ್ಟೇ. ಅದಕ್ಕೆ ನಮ್ಮ ಬಂದವ್ರಿಗೆ ಮಂಗಳಾರತಿ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ಹಂಗೆ ನಾನು ಎಲ್ಲ ನಿಂದೆ ಅವೆಲ್ಲ ಗೊತ್ತು, ನಂಗೆ ಗೊತ್ತು. ಇದು ನಾಟಕ ನೋಡ್ಬೇಕು. ಎಷ್ಟು ಬೇಕು? 14 ಲಕ್ಷ ರಾಮಟಂಕಿ ಅವನು. ನೀ ಹೆಂಗೆ ವಾಪಸ್ ಕೊಡ್ತೀಪ್ಪ ಅಂತ ಕೇಳಿದ್ರು ಕುಬೇರ. ಬ್ಯಾಂಕ್ನವ್ರು ಕೇಳ್ತಾರೆ, ಹೆಂಗೆ ರಿಟರ್ನ್ ಮಾಡ್ತೀವಿ ಅಂತ. ಪರಮಾತ್ಮಂದ, ನೋಡಪ್ಪ ನಂಗೆ ಕೆಲಸ ಇಲ್ಲ ಕರೆಕ್ಟ್, ಆದರೆ ಮುಂದೆ ನನ್ನ ಎದುರೇ ಒಂದು ಪಾತ್ರೆ ಇಟ್ಬಿಡ್ತೀನಿ. ಬಂದು ಭಕ್ತರೆಲ್ಲ ಅದ್ರಾಗ ಕಾಣಿಕೆ ಕೊಡ್ತಾರೆ, ಹಾಕ್ತಾರೆ. ಪ್ರತಿನಿತ್ಯ ನಿಂಗೆ ಬಂದಷ್ಟು ಕೊಟ್ಬಿಡ್ತೀನಿ, ಲೆಕ್ಕ ಚುಕ್ತ ಮಾಡ್ಕೊ ಎಷ್ಟೆಷ್ಟಾಯ್ತು. ಯಾವಾಗ ಮುಟ್ಟಿಸ್ತೀವಿ ಅಂದರೆ ಬೇರೆ ಪುರಾಣ ಹೇಳ್ತದೆ 1000 ವರ್ಷ ಅಂತ, ಭವಿಷ್ಯತ್ ಪುರಾಣ ಹೇಳ್ತದೆ ಕಲಿಯುಗ ಮುಗಿಯವರೆಗೆ ಮುಟ್ಟಿಸ್ತೀನಿ ಅಂತ. ಅದಕ್ಕೆ ಗೋವಿಂದರಾಜ ಪಟ್ಟಣ ಸ್ವಾಮಿ ಮಲ್ಕೊಂಡ್ಬಿಟ್ಟಾನೆ ಸೇರಿ ತಲೆಗೆ ಇಟ್ಕೊಂಡು. ಯಾಕೆ ಅಳೋದು ಬ್ಯಾಸಿಗೆ ಅಂತ ನಮ್ಮ ಸಾಪಾತ್ ಮಾಡ್ಕೊಂಬೋಣ ಹಂಗೆ ಕೊಡ್ತೀನಿ. ಆಯ್ತು ಬೇಡ ಆಮೇಲೆ ವಿಟ್ನೆಸ್ ಆಯಿತು, ಬಾಂಡ್ ಪೇಪರ್ಸ್ ವಿಟ್ನೆಸ್ ಆಯಿತು. ಆಮೇಲೆ ಯಾರು ಚಂದ್ರ ಸೂರ್ಯ ಇವರೆಲ್ಲ ವಿಟ್ನೆಸ್ಸು, ಬ್ರಹ್ಮದೇವರು ರುದ್ರದೇವರು ಹಿಂಗೆಲ್ಲ ವಿಟ್ನೆಸ್ ಕೊಟ್ಟು ಬಾಂಡ್ ಪೇಪರ್ ಬರೆದ್ರು. 14 ಲಕ್ಷ ರಾಮಟಂಕಿ ವರವನ್ನು ಸಾಲ ತಗೊಂಡ ದೇವರು. ತಗೊಂಡೇನು ಮಾಡ್ದ? ಬ್ರಹ್ಮದೇವರಿಗೆ ಕೊಟ್ಟ. ಎಲ್ಲ ವ್ಯವಸ್ಥೆ ಮಾಡಿ, ಎಲ್ಲರಿಗೂ ಉಡುಗೊರೆ ಬರಬೇಕು, ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಆಗಬೇಕು, ಯಾವ ತೊಂದರೆನೂ ಆಗಬಾರ್ದು, ಇಂಥವ್ರಿಗೆ ಉಡುಗೊರೆ ಇಲ್ಲ ಅಂತ ಆಗಬಾರ್ದು ಅಂಥೇಳಿ ಎಲ್ಲ ತಿಂಡಿ ಪದಾರ್ಥಗಳು ಎಲ್ಲವನ್ನ ಭಗವಂತ ಹೇಳಿದ್ರು. ಒಂದೇ ಕ್ಷಣ ದೇವತಾ ವ್ಯಾಪಾರವು ಒಂದು ಕ್ಷಣದಲ್ಲೇ ಆಗ್ಬಿಡ್ತಾವೆ. ನಮಗೆ ಗೊತ್ತೇ ಆಗಲ್ಲ ಹೆಂಗಾಯಿತು ಅಂತ. ಹೌದಾ? ಹೌದೇನ್ರಿ? ಹೌದು. ಮತ್ತು ಈಗ ಮನಿ ಟ್ರಾನ್ಸ್ಫರ್ ಆಗ್ತಾವಲ್ಲ, ಆಗ್ತವೆ ಫೋನ್ ಪೇ ಟಿಂಗ್ 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 ಮುಗಿದ. ಅದು ಹೆಂಗಾಯ್ತು ಗೊತ್ತಲ್ಲ, ಕೆಲಸ ಅಂತೂ ಆಗಿರ್ತದೆ. ಈ ಅಡ್ವಾನ್ಸ್ಮೆಂಟ್ ಒಳಗೆ ಇಷ್ಟವ. ಇನ್ನು ಭಗವದ್ಗೀತೆ ದೇವತ ಬ್ರಹ್ಮದೇವರು ಮರುಕ್ಷಣ ಸ್ವಾಮಿ ಎಲ್ಲ ವ್ಯವಸ್ಥೆ ಆಗಿದೆ, ಆಯ್ತು. ಏನು ಮಾಡ್ಬೇಕೀಗ? ಏನಿಲ್ಲ, ಎಲ್ಲ ಮತ್ತೆ ನಾಳೆ ಸಪ್ತಮಿ ದೇವರ ಸಮಾರಾಧನೆ, ಮತ್ತು ನೀನು ಮಂಗಳ ಸ್ನಾನ ಮಾಡಬೇಕು. ಸರಿ ಅಂದ ಭಗವಂತ. ಓ ತಳ್ಳಿಗೆ ಶುರು ಮಾಡಿ. ಮತ್ತೆ ಕಳಿತೀವಿ, ಲಗ್ನ ಗೊತ್ತಾಯ್ತು, ಸಾಲ ಸಿಕ್ತು, ಬಂದು ಬಳಗ ಬಂದರು, ಇನ್ಯಾ ಕಳ್ತೀವ ಬಂದು. ಯಾರು ಇರ್ಬೇಕು ಅವರೇ ಇಲ್ಲ, ನಾವೆಲ್ಲ ಇದ್ದೀವಲ್ಲ ಕೆಲ್ಸಕ್ಕೆ ಬರಲ್ಲ, ಯಾಕೆ ಲಕ್ಷ್ಮಿ ಇಲ್ಲ. ಬ್ರಹ್ಮದೇವ್ರು ಅಂದ್ರೆ ಅಂತ ನಮ್ಮ ಗುರು ತಮಾಷೆಯಾಗಿ ಹೇಳೋರು, ಹೊಸ ಹುಡುಗಿ ಬರೋ ಒಂದು ಹಳೆ ಹುಡುಗಿ ತೊಗೊಂಡೇನು ಮಾಡ್ತೇವೆ, ಡ್ರೀಮಾಗಿ ಎಂಜಾಯ್ ಮಾಡಬಾರ್ದ. ದೇವರನ್ನ ನಿನಗೇನು ಗೊತ್ತ ಬ್ರಹ್ಮ, ರುದ್ರ ಪ್ರಳಯ ಕಾಲದಲ್ಲಿ ನೀವೆಲ್ಲರೂ ನನ್ನ ಉದರವನ್ನ ಪ್ರವೇಶ ಮಾಡಿದಾಗ ನನ್ನ ಜೊತೆಗಿದ್ದು ಸೇವೆ ಮಾಡುವಳು ಬ್ರಹ್ಮಾದೇವಿ. ಒಂದಾಳದೆಲೆಯ ಮ್ಯಾಲೆಯ ಮಲಗಿದ, ಆಲದೆಲೆ ಮೇಲೆ ಮಲಗಿದಾಗ 3 ರೂಪಗಳಿಂದ ರಮಾದೇವಿ ಸೇವೆ ಮಾಡ್ತಾಳೆ. ನೀವು ಯಾರು ಇರಲ್ಲ ಅವಾಗ. ನನ್ನ ಜೊತೆಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಕ್ಕಂಥ ವ್ಯಕ್ತಿ ಅಂದರೆ ರಮಾದೇವಿ. ನೀವೆಲ್ಲರೂ ಉದರಾಗಿ ಹೋಗ್ಬಿಟ್ಟಿರ್ತೀವಿ, ಅದಕ್ಕೆ ನಾನು ಬೀಳಾರಪ್ಪ. ಹೆಂಡತಿ ಇದ್ರೆ ವಾಸಿ, ಮನೆ ತುಂಬ ನೋಡಿ 100 ಜನ ಬಂದ ಬಳಗ ಬಂದಿದ್ರು ಕೂಡ ಮನೆ ಯಜಮಾನನ ಹೆಂಡತಿ ಊರಾಗಿಲ್ಲ ಅಂದರೆ ಅವನಿಗೆ ಸಮಾಧಾನ ಇರಲ್ಲ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಅಂತ ಹೆಂಡತಿ ಬಂದು ನಮ್ಮ ಹೆಂಡತಿ ಬಂದಾರೇ ಅಂತ ದೇವರು ಅದನ್ನು ಆಪ್ಯಾಯತೆಯನ್ನು ತೋರಿಸ್ದ. ಸರಿ ಮತ್ತೆ ಹೆಂಗೆ ಮಾಡ್ಬೇಕು ಸ್ವಾಮಿ ನೀನೇ ಹೇಳು ಅಂತ ಬ್ರಹ್ಮದೇವರಂತ ಜಗಳಾಡಿ ಹೋಗ್ಯಾಳಂತೆ. ನೀನೇ ಹೇಳ್ಬೋದು ಹೆಂಗೆ ಪ್ಲ್ಯಾನ್ ಹೆಂಗೆ ಕರ್ಸಿ
ಯಾಕೆ ನಾವು ಹೋಗಿ ನೀವು ಬರ್ಬೇಕ್ರಿ ಅಮ್ಮ, ಯಾಕೆ ಬರಬೇಕು, ನಮ್ಮ ಅಪ್ಪ ಇನ್ನೊಂದು ಮ್ಯಾರೇಜ್ ಮಾಡ್ಕೊತಾನೆ, ಅವನಿಗೆ ಯಾವ ಹೆಂಡತಿ ಸಂಕಟಗಳು ಅಂತ ಹೇಳಿ ಪರಮಾತ್ಮ ಪ್ರಾಣ ಹೇಳಿದ. ಸೂರ್ಯ ಬಾಯಲ್ಲಿ ಅಂದ, ಬಂದ ಸೂರ್ಯ ಪೂಷನಾಮಕ ಬಂದ. ಏನು ಸ್ವಾಮಿ ಅಂದ, ಏನಿಲ್ಲ, ನೀನು ನಾಳೆ ಬೆಳಗ್ಗೆ ಕರೆಕ್ಟಾಗಿ ಸೂರ್ಯಕ್ಕಿಂತ ಮೊದಲು ಆ ಲಕ್ಷ್ಮೀ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಭಾಗದ ಕೂಡು ತಳು ಲಕ್ಷ್ಮೀದೇವಿ ಹೊರಗೆ ಬರ್ತಾಳೆ. ನಿನ್ನ ಮ್ಯಾಲ ಬಹಳ ಪ್ರೀತಿ, ಯಾಕಂದ್ರೆ ಕಮಲ ಅರಳಬೇಕಾದ್ರೆ ನೀನು ಬರಬೇಕು. ಕಮಲಾಪ್ತ, ಕಮಲ ಮಿತ್ರ ಸೂರ್ಯನಿಗೆ ಹೆಸರು. ಏನಾಯ್ತು ಸೂರ್ಯ ಅಂತ ಕೇಳ್ತಾಳೆ. ಯಾರು ರಾಜ್ಯ ಕಸ್ಕೊಂಡ್ರ, ಐಶ್ವರ್ಯ ಹೋಯ್ತಾ, ಪದವಿ ಹೋಯ್ತಾಳೆ, ನಾನು ಕೊಡಿಸ್ತೇನೆ ಅಂತಾಳೆ. ಏನಿಲ್ಲಮ್ಮ, ನಿನ್ನ ಗಂಡನು ಅಳು, ನನ್ನ ಗಂಡಿಗೆ ಏನಾಯ್ತು ಅಂದ್ರೆ ಬಂದರೆ ಮಾರಿ ನೋಡ್ತೀಯನ್ನು ಅಳು, ಇಲ್ಲಾಂದ್ರೆ ಸಾಯ್ತಾನೆ ಅಂತ ಅಳು ಅಂದ ದೇವರು. ಅಯ್ಯೋ ನಿನಗೇನು ನಂಬ್ತಾಳ ಜನನಿ, ದೇಶತಃ ಕಾಲತಃ ಸಮಳು ನಂಬ್ತಾಳ ಸ್ವಾಮಿ ಅಂದರೆ. ನೀನು ಹೋಗು, ನನ್ನ ಮಾಯಕ್ಕೆ ಎಲ್ಲರೂ ಒಳಪಡ್ತಾರೆ ಅಂತ. ಮಾಯಾ ಅಂದರೆ ಮಂಗಮಾಯ ಅಲ್ಲ, ಲಿಂಬೆ ನೀಡೋದು ಅದು. ಮಾಯಾ ಅಂದರೆ ಆಚಾರ ಅರ್ಥ ಮಾಡ್ತಾರೆ ಶ್ರೀಮದಾನಂದ ತೀರ್ಥರು, ಇಚ್ಛಾ ಅಂತ ಅರ್ಥ. ಮಾಯ ಶಬ್ದಕ್ಕೆ ಏನರ್ಥ? ಇಚ್ಛಾ. ನನ್ನ ಇಚ್ಛೆಯಂತೆ ಬರ್ತಾಳೆ ಅಂತ ಅಭಿಪ್ರಾಯ. ಸರಿ ಎಂತ ಸೂರ್ಯ ಹೋದೋ ತಳ್ಕೋ ಕೂತ. ಲಕ್ಷ್ಮೀದೇವನ ಏನಾಯ್ತ, ಹೆಂಗೆ ಹೇಳಮ್ಮ, ಹೇಳ ಅರ್ಥ ಕೂತು. ಏನಾಯ್ತು, ಹೆಂಗೆ ಹೇಳಮ್ಮ, ಹೇಳ ಹತ್ರ ಏನು ಗೊತ್ತಾಗಬೇಕು. ನಿನ್ನ ಗಂಡ ನನ್ನ ಗಂಡಿಗೆ ಏನಾಯ್ತು, ಹೆಂಗೆ ಹೇಳಮ್ಮ, ಹೇಳ. ಬಂದರೆ ಮಾರಿ ನೋಡ್ತಿ, ಇಲ್ಲ ಸಾಯ್ತಾಳೆ. ಲಕ್ಷ್ಮೀ ಲಕ್ಷ್ಮೀ ಅಲ್ಲಿ ಕಚ್ಚ. ಹೌದಾ ನಡಿ ಅಂತ ಹೊಟ್ಬಿಟ್ಲಂತ. ಯಾರು? ರಮಾದೇವಿ ರಥದಲ್ಲಿ ಕೂತೇ ಬಿಟ್ರು ಮಹಾನುಭಾವರು, ಹೊರಟು ಬಿಟ್ಟಿದ್ದಾರೆ. ಸೂರ್ಯ ಅಂದ ಸ್ವಲ್ಪ ರಥ ಮುಂದೆ, ಅಮ್ಮ ನೀನು ಸುಟ್ಕೇಸ್ ಒಳಗಿದೆಯಲ್ವ, ದೇವಸ್ಥಾನ ಕಬರ್ಡೊಳಗಿದೆಯಲ್ಲ ಸುಟ್ಕೇಸ್, ಹೇಳಿ ಬಾಯಿ ಮುಚ್ಕೊಂಡು ನಡಿ, ಅಲ್ಲಿ ಯಜಮಾನ್ರೆ ಅಲ್ಲಿ ಸೀರೆ ಕೊಡಿಸ್ತಾರೆ, ಅಲ್ಲೇ ಸಾಕು, ಇಲ್ಲೇ ಇರಲಿ, ನೀನು ಬಂದಾಗ ಅಡ್ಜಸ್ಟ್ ಆಗ್ತಾವ ಅಂತ ಹೇಳಿ. ಲಕ್ಷ್ಮೀ ಸರಾಸರ ಬಂದರೆ ನೋಡಿದ್ರು ಬ್ರಹ್ಮದೇವರು, ಅಪ್ಪ ಅಮ್ಮ ಕಮ್ಮಿ, ರಮಾದೇವಿ ಬರ್ತಾ ಇದ್ದಾರೆ. ಹೌದಾ ಬ್ರಹ್ಮ ಬಾ ಅಂತ ಇವ್ರ ಕೈಯಾಗ ಒಂದು ಚೌಕ ಇಟ್ಕೊಂಡಿದ್ದ, ಮಡಿ ಪಂಚದ ತಲೆಗೆ ಸುಟ್ಕೊಂಡ್ಬಿಟ್ಟ. ಬ್ರಹ್ಮ ಬಾ ಅಂದ, ಬಲಗೈ ಹಾಕಿದ್ದ. ಬ್ರಹ್ಮದೇವ್ರ ಮೇಲೆ ರುದ್ರ ಬಾಯಲ್ಲಿ ಅಂದ. ರುದ್ರದೇವರು ಬಂದ್ರೆ ಏನು ಸ್ವಾಮಿ, ಎಡಗೈ ಹಾಕಿದ. ಅವ್ರ ಎಡಗೈ ಹಾಕೊಂಡು ಅಮ್ಮ ಅಪ್ಪ ಅಯ್ಯೋ ಎರಡಿಗೆ ಶುರು ಮಾಡ. ರಮಾದೇವಿ ಬಂದ ತಕ್ಷಣ ಕಮಲ ಪುಷ್ಪ ತಂದಿದ್ರು. ಪರಮಾತ್ಮನ ಪಾದಾರವಿಂದಗೆ ಸಮರ್ಪಣೆ ಮಾಡಿ ಆಲಿಂಗನ ಮಾಡಿಕೊಂಡು, ಯಾವಾಗ ಆಲಿಂಗನ ಮಾಡಿಕೊಂಡು ರಮಾದೇವಿ ಪರಮಾತ್ಮಂದ ಚಲೆ ಜಾವ್ ಹಟೋ ಚಲೆ ಬಳಿ ಚಲೆ ಜಾವ್ ಇಬ್ಬರು ಬೈಕ್ ಬನ್ನಿ ಸ್ಟ್ರೇಟ್ ಆಗಿ ನೀವು ಏನು ಸ್ವಾಮಿ ಏನು. ಅದಕ್ಕೆ ಪರಮಾತ್ಮಂದ ತ್ರೇತಾಯುಗದ ಒಂದು ನೆನಪು ಮಾಡು ಅಂತ ಹೇಳಿ ಲಕ್ಷ್ಮೀ ತಕ್ಷಣ ಆಯಿತು. ನಿನ್ನ ಮಾತು ಕೇಳಕ್ಕೆ ಮಾಡ್ಕೊತಾ ಇದ್ದೀನಿ. ಅದೇನೇ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ಹೇಳ್ತಾರೆ 22ನೇ ಸಂಧಿಯೊಳಗೆ ಏನು ಹೇಳಿದರು, ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನೆಸಿದ, ಘನ ಮಹಿಮ ಗದಾಬ್ಜಧರ ಪಾಣಿ ಆಕಾಶರಾಜನ ಹೆಂಡತಿಯ ನುಡಿ ಕೇಳಿ ಅಂತ ಎರಡರ್ಥ. ನುಡಿ ಹೆಂಡತಿಯ ನುಡಿ ಕೇಳಿ ಅಂತೊಂದರ್ಥ, ಹೆಂಡತಿಯ ನುಡಿಗೆ ಹೇಳಿ ಅಂತ ಅರ್ಥ. ಎರಡು ತನ್ನ ಹೆಂಡತಿಯಾದ ಸೀತಾದೇವಿ, ಲಕ್ಷ್ಮೀದೇವಿ ಸೀತಾದೇವಿ ಆದ ಹೇಳಿದ್ದಾರೆ, ಆ ಮಾತನ್ನ ಕೇಳಿ ಅಂತರ್ಥ. ಅವಳಿಗೆ ನಾನೇ ಗಂಡ ಅಂತ ತಿಳಿಸ್ಲಿಕ್ಕಾಗಿ ಆಕಾಶರಾಜ ಹೆಂಡತಿಗೆ ಹೇಳಿದಲ್ಲ, ಕುರವಂಜಿ ವೇಷದಲ್ಲಿ ಬಂದಾಗ ಅವನಿಗೆ ಕೊಟ್ಟು ಮದುವೆ ಮಾಡು. ಅದಕ್ಕೆ ಹೇಳ್ತಾರೆ, ಆಕಾಶರಾಜನ ಹೆಂಡತಿಯ ನುಡಿಗೆ ಹೇಳಿ ಮಗಳಿಗೆ ಗಂಡನೆನಿಸಿದ ಘನ ಮಹಿಮ ಗದಾಬ್ಜಧರ ಪಾಣಿ ಅಂತ ಕೊಂಡಾಡಿದ್ದಾರೆ. ಲಕ್ಷ್ಮೀದೇವಿ ಎಲ್ಲ ವೇಸ್ತಾಯ್ತು. ಪರಮಾತ್ಮ ಆನಂದ ಆದಂತೆ ನಟನೆ ಮಾಡಿದ. ನಿಜವಾಗಿ ರಮಾದೇವಿಯಿಂದಲೂ ಏನು ಪ್ರಯೋಜನ ದೇವರಿಗಿಲ್ಲ. ಸ್ವರಮಣ, ಸರ್ವಶಕ್ತ, ಸಂಪೂರ್ಣ, ಯಾರಿಂದಲೂ ಭಗವಂತನಿಗೆ ಏನೇನು ಪ್ರಯೋಜನ ಇಲ್ಲ. ಭಗವಂತನಿಂದ ಎಲ್ಲರಿಗೂ ಪ್ರಯೋಜನ ಉಂಟು. ಒಂದ್ಸರಿ ರಮಾದೇವಿ ಕೇಳಿದ್ರು ಭಗವಂತನಿಗೆ ಮಾತಾಡ್ತಾ ಕೂತಾಗ, ಸ್ವಾಮಿ ನಿಮ್ಗೊಂದು ಪ್ರಶ್ನೆ ಕೇಳ ಅಂತ. ನೀವು ಕೋಪ ಮಾಡ್ಕೋಬಾರ್ದು, ಇಲ್ಲ. ಬೇಜಾರು ಮಾಡ್ಕೋಬಾರ್ದು, ಇಲ್ಲ. ಹೇಳ್ತಿತ್ತು ಆಚಾರ್ಯ ನಿಮ್ಗೊಂದು ಪ್ರಶ್ನೆ ಕೇಳಿ, ಕೋಪ ಮಾಡ್ಕೋಬಾರ್ದು. ನಾ ಮಾಡ್ಕೊಂಡ್ರಿ, ನೀವೇನು ಮಾಡೋದು ರೂಢಿ ಒಳಗೆ ಕೇಳಿ. ಏನು ನನ್ನ ಕೋಆಪರೇಷನ್ ಇಲ್ಲಾರ್ದೆ ನೀವು ಹೆಂಗೆ ಮಕ್ಕಳು ಪಡಿತೀರಿ ಅಂತ ಕೇಳಿಲ್ಲ. ಯಾರು? ರಮಾದೇವಿ. ಯಾರಿಗೆ? ಭಗವಂತ ಪರಮಾತ್ಮಂದ. ನೋಡು ರಮಾದೇವಿ, ನಂಗೆ ನೀನು ಕೋಆಪರೇಷನ್ ಬೇಡ, ನಿನಗೆ ಆಪರೇಷನ್ ಬೇಡ. ಕೋಆಪರೇಷನ್ ಆದರೆ ತಾನೇ ಆಪರೇಷನ್ ಆಗೋದು. ಬೇಡ ಬೇಡ, ಎರಡೂ ಬೇಡ. ಮತ್ತು ಮಕ್ಕಳು ನಾನೇ ಹಾಡ್ಕೊತೀನಿ. ನಾ ಹಾಡ್ಕೊಂಡ್ರೆ ಎಕಾನಮಿ ಇದೆ. ನೀನು ಹಾಡಿದ್ರೆ ಖರ್ಚು ಜಾಸ್ತಿ. ಅಂಟು ನುಂಡಿ ಕೊಡಬೇಕು, ಆಳ್ವಿ ಪಾಯಸ, ಸೊಂಟ ಕಾಯಿಸ್ಬೇಕು, ಬಾಣಂತಿಗೆ ಕೂಸಿ ನೀರು ಹಾಕ್ಲಿಕ್ಕೆ ಒಬ್ರಿಗೆ ಇಡಬೇಕು, ಅವ್ರಿಗೆ ತಿಂಗಳ 20,000 ರೂಪಾಯಿ ಕೊಡಬೇಕು, ತುಪ್ಪ ತರಬೇಕು, ಕೇರಡಿಕೆ ಅಂತ ಮಾಡ್ತಾರೆ. ಎಷ್ಟು ಖರ್ಚು, ಏನು ಕತಿ. ನಾನು ಹರಿದ್ಬಿಟ್ರೆ ಏನೋ ಪ್ರಾಬ್ಲಮೇ ಇಲ್ಲ. ಮಂಚ ಇಲ್ಲ, ಸೊಂಟ ಕಾಸೋದಿಲ್ಲ, ಆಳ್ವಿ ಪಾಯಸ ಇಲ್ಲ, ಅಂಟು ನುಂಡಿ ಇಲ್ಲ, ಕೇರಡಿಕಿಲ್ಲ, ಭಾಳ ಆರಾಮ್.
ಹಂಗ ಹಾಡ್ದ ದೇವರು ಅದಿದ್ದಾನೇನ. ಅದಕ್ಕೆ ದಾಸರಾರಂತ ಅವನು ತಾನೇ ತನಯದಂತನ್ ಅವಯವದಿಂದಲಿ ಪಡೆದವನಿಗೆ ಒಲಿದೆಯಾತಕಂ ಮಹಾಲಕುಮಿ ವಾಸುದೇವಗ ಅವನು ತಾನೇ ತನಯರಂತನ್ ಅವಯವದಿಂದಲಿ ಪಡೆದವನಿ. ತನ್ನ ಮಕ್ಕಳನ್ನು ತಾನೇ ಹರ್ಕೊಂಡ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯಿತ ಚಂದ್ರಮಾ ಮನಸೋ ಜಾತ ಚಕ್ಷುಸೂರ್ಯೋ ಅಜಾಯಿತ. ಸರಿ, ಮಂಗಳ ಸ್ನಾನ ಮಾಡಿದಪ್ಪ ರಂಗಧಾಮನೆ ಅಂತ ಬ್ರಹ್ಮದೇವರಂತಾರೆ. ಅಷ್ಟವರೆಗೆಲ್ಲ ಅದನ್ನು ಕೇಳು. ಶ್ರೀನಿವಾಸ ಸಪ್ತ ಸಮುದ್ರಗಳು ನೀರು ತರಿಸಿದ್ದಾರೆ. ವಶಿಷ್ಠರು ಪುರೋಹಿತರಾಗಿದ್ದಾರೆ. ಅವ ಮತ್ತು ಭಗವಂತ ಹಳ್ಳಿಗೆ ಶುರು ಮಾಡ್ದ. ಇನ್ಯಾಕೆ ಕಳಿತಾ ಇದ್ದೀವ, ನಂಗೆ ಯಾರು ಹಿರಿಯರಿಲ್ಲ, ಹಿರಿಯರಿದ್ರೆ ಎಣ್ಣೆ ಹಚ್ತಾ ಇದ್ರು, ಆಶೀರ್ವಾದ ಮಾಡಿ ಹಚ್ಬೇಕು, ಎಣ್ಣೆ ಹಚ್ಚಿಸ್ಕೋಬೇಕು ಅಂತ ನೇಮ. ಹಿಂದಿನವರೆಲ್ಲ ಹಚ್ತಿದ್ರು, ಆಶೀರ್ವಾದ ಮಾಡಿ ದೀರ್ಘಾಯುಷ್ವಂತರಾಗು, ವಿದ್ಯಾವಂತರಾಗು, ಬುದ್ಧಿವಂತರಾಗು, ಹಿಂಗೆಲ್ಲ ಹಚ್ತಿದ್ರು. ಅದಕ್ಕೆ ಇರ್ತಿದ್ರು. ಈಗ ನಾವು ಎಣ್ಣೆನ ಹಚ್ಕೊಂಡು ತಲೆಗೆ ಹಚ್ತೀವಪ್ಪ ಅಂದ್ರೆ ನಾವು ಹಚ್ಕೋತೀವ್ರಿ, ನೀವು ಹೆಂಗೆ ಹಚ್ಬಿಡ್ತೀವಿ ಬಿಟ್ಬಿಡ್ತಾವೆಲ್ಲ. ಈಗ ಆಶೀರ್ವಾದ ಇಲ್ಲ, ಏನಿಲ್ಲ, ಸುಮ್ಮ ಮನೆ ಹೆಸರು ಇರ್ತದೆ ಆಶೀರ್ವಾದ ಅಷ್ಟೇ. ಮನೆಗೆ ಇಟ್ಟಿರ್ತಾರೆ, ಅದೇನು ಆಶೀರ್ವಾದ ಮಾಡೋಂಗ ಏನಿಲ್ಲ. ಅದು ನಿಯಮ ಇದೆ, ದೊಡ್ಡವ್ರ ಕಡೆಯಿಂದ ಅಭ್ಯರ್ಥನೆ ಮಾಡಿಸ್ಕೋಬೇಕು. ಅಂದರೆ ನಮಗೆ ಆಯುಸ್ಸು ಬೆಳೀತದೆ, ಐಶ್ವರ್ಯ ಬರುತ್ತೆ, ಆರೋಗ್ಯವಂತರಾಗ್ತೀವಿ. ಯಾರೂ ಇಲ್ಲ ಅಂತ ದೇವರಂದಾಗ ಲಕ್ಷ್ಮೀದೇವಿ ಅಂತಾಳೆ, ನಾನೇ ಹಚ್ತೀನಿ ಪ್ರಭು. ಯಾಕೆ? ಪರಮಾತ್ಮನ ಅಂಗ ಮುಟ್ಟಿ ಪೂಜೆ ಮಾಡುವ ಅಧಿಕಾರ ರಮಾದೇವಿಗೊಬ್ಬರಿಗೆ, ಬೇರೆ ದೇವತೆಗಳಿಗೆ ಆ ಭಾಗ್ಯ ಇಲ್ಲ. ಅದಕ್ಕೆ ಶ್ರೀರಮಣಿ ಕರ ಕಮಲ ಪೂಜಿತ